ನಮ್ಮ ಕರ್ನಾಟಕ ಕೊಪ್ಪಳದವ್ರು ಕೊಟ್ರೆ ಸಾಕು, ಇನ್ನೊಂದು ಫ್ಯಾಕ್ಟ್ರಿ ಬರೋ ಅವಶ್ಯಕತೆ ಇಲ್ಲ ನಮಗಂತ ಹೇಳ್ಬೋದು. ಆ ನೌಕರಿ ನಮಗ್ ಕೊಡ್ಬೇಕಲ್ಲ ಕರ್ನಾಟಕದ ಕನ್ನಡದವರಿಗೆ, ಅವ್ರನ್ನ ಬಿಡಿಸ್ರಿ ನೀವು. ಮತ್ತೆ ಇನ್ನೊಂದು ನಿರುದ್ಯೋಗ ಅನ್ನೋದು ಬೇಡ. ಏನಂತೀರಿ, ಏನ ಕಂಪ್ನಿ ಬಂದ್ರ ಸ್ಥಿತಿ ಬೆಳಿತೈತ್ರಿ, ನಮ್ಮ ಊರು ಬೆಳಿತೈತ್ರಿ ಅಂತಂತೀವಿ. ಊರು ಬೆಳೆದ್ರೆ ಏನಾಯ್ತಂತ ಹೇಳ್ತೀನಿ ನಾನು. ಅವಾಗ ಒಂದ ಉದಾಹರಣೆ, 300 ರೂಪಾಯಿಗೆ ಒಂದ್ ಜೊತೆ ಬಟ್ ಸಿಕ್ತಿತ್ತು, ದೊಡ್ಡ ಮಾಲ್ ಆಗ್ಯಾವು, 3000 ರೂಪಾಯಿಗೆ ಒಂದ್ ಜೊತೆ ಬಟ್ ಸಿಗ್ತತಿ. ಈಗ ಸರಳ ಜೀವನ, ಸುಖಿ ಜೀವನ, ಸಸ್ತಾ ಜೀವನ, ಮಸ್ತ್ ಜೀವನ. ನೀವ್ ಹೆಂಗ ದುಬಾರಿ ಜೀವನ ಆಕತಿ, ಹಂಗ ದುಗುಡ ಜೀವನ ಶುರು ಆಕತಿ ಅಂತ. ಎದಕ್ ಹೇಳತ್ತೀವಿ ಅಂತಂದ್ರ, ಫ್ಯಾಕ್ಟ್ರಿ ಆಯ್ತಂತಂದ್ರ ಸಿಟಿ ಬೆಳಿತದಂತ ಅನ್ಕೊಂತೀವಿ. ಸಿಟಿ ಉದ್ಧಾರ ಆಗೋದಂತಲ್ಲ. ನಾವೇನ್ ಮಾಡ್ತೀವಿ, ನಾವು ಉದ್ಧಾರ ಆಗ್ಬೇಕಂದ್ರೆ ಮೊದಲು ಉಸಿರಿರ್ಬೇಕಲ್ಲ, ಉಸಿರಿದ್ರ ಆಮೇಲೆ ಉದ್ಧಾರ ಅಂತ, ಉಸಿರಿದ್ರ ಆಮೇಲೆ ಉದ್ಯೋಗ ಅಂತ. ಉಸಿರಲ್ಲಾದ್ರೂ ಉದ್ಯೋಗ ತಗೊಂಡು ಏನ್ ಮಾಡ್ತೀರಿ, ಫ್ಯಾಕ್ಟ್ರಿ ಹೋಗ್ಬೇಕಂತಿರಲ್ಲ, ಕೂದಲ ಹಿಂದಿಡಿದು ಕಿರುಬರಳವರೆಗೂ ಮೊದ್ಲು ನಿಮ್ದು ಮೆಡಿಕಲ್ ಚೆಕಪ್ ಮಾಡ್ತಾರ ಅವರು. ಈ ಬೂದಿಯ ಕಂಬನಿಯನ್ನು ಮಿಡಿತಾ ಇದೆ ಈಗ. ಅಂಬಲಿ ನೀಡಿದ ಅನ್ನದ ಕೈಗಳು ಕರಿ ಬೂದಿಯ ಕಂಬನಿಯನ್ನ. ನೀವೆಲ್ಲ ಈಗ ವಿಡಿಯೋ ನೋಡಿದ್ರಲ್ಲ, ನಾನು ವಿಡಿಯೋ ನೋಡಿ ಬಂದು ಮಾತಾಡಕತ್ತಿಲ್ಲ, ಪುಸ್ತಕ ಓದಿ ಬಂದು ಮಾತಾಡಕತ್ತಿಲ್ಲ. ಅಲ್ಲಿ ಅನುಭವಿಸಿದ ಮಾತುಗಳನ್ನು ನಿಮ್ ಮುಂದೆ ಹೇಳಕತ್ತೀನಿ. ಯಾಕಂದ್ರೆ ನಾನು ಗಿಣಿಗೇರಿ ಮಧ್ಯದಲ್ಲಿರೋನು. ನಾನು ಸುತ್ತಮುತ್ತ 100 ಫ್ಯಾಕ್ಟ್ರಿಗಳ ಧೂಳನ್ನ, ಅದರ ಹೊಗೆಗಳನ್ನ ಅನುಭವಿಸಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಈಗೇನ್ ನೋಡಿದ್ರಲ್ಲ, ಯಾವಾಗ ಒಂದು ಮಾತಿತ್ತು, ಯಾವ್ದಾದ್ರು ಊರಿಗೆ ಹೋಗಿ ಬಂದ್ರ ಕೈಕಾಲು ತಕೊಂಡು ಒಳಗ್ ಬರ್ರಿ ಅಂತಿದ್ವಿ. ಈಗ ನಾವ್ ಯಾವ್ದಾದ್ರು ಊರಿಗೆ ಹೋಗ್ಬೇಕಂದ್ರೆ ಕೈಕಾಲು ತಕೊಂಡು ಊರಿಗೆ ಹೋಗ್ಬೇಕಾಗೈತಿ. ಹಂಗ್ ಪರಿಸ್ಥಿತಿ ಐತಿ ನಮ್ದು ಈಗ, ಅಂತ ಪರಿಸ್ಥಿತಿ ನಮ್ಮದೀಗ. ಆಮೇಲೆ ನಿರುದ್ಯೋಗ ಐತ್ರಿ, ಉದ್ಯೋಗ ಸಿಗ್ತೈತ್ರಿ, ಕಾರ್ಖಾನೆ ಬಂದ್ರೆ ಉದ್ಯೋಗ ಸಿಗ್ತದೆ ಅಂತ ಎಲ್ಲಾರು ಮಾತಾಡೋದು ಕೇಳತ್ತೀನಿ ನಾನು. ಈಗಿರ ಕಾರ್ಖಾನೆಗಳು ಉದ್ಯೋಗ ಕೊಟ್ರ ಸಾಕಾಗೈತಿ, ನೀರಿಳಿಯದ ಗಂಟೊಳೋಳು ಕಡುಬಿ ತುರುಕಿದಂತಾಯ್ತು ಅಂತ ಪರಿಸ್ಥಿತಿ ನಮ್ದೀಗ. ಈಗಿರ ಕಾರ್ಖಾನೆಗಳು ಕೇವಲ 20-30